ಇನ್ನು ಇಷ್ಟೆಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗಿದ್ದು ಎಲ್ಲಿ? ಹಾಸನದ ಎಂಪಿ ಗೆಸ್ಟ್ ಹೌಸ್ನಲ್ಲೇ ಇವೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಆಗಿತ್ತಾ ಅಂತಕ್ಕಂಥ ಅನುಮಾನ ಕಾಡ್ತಾ ಇದೆ. ಹಾಸನದ ಎಂಪಿ ಗೆಸ್ಟ್ ಹೌಸ್ನಲ್ಲಿ ನಡೆದಿತ್ತ ಈ ವಿಡಿಯೋ ರೆಕಾರ್ಡ್ ಬಹುತೇಕ ಒಂದೇ ರೂಮಿನಲ್ಲಿ ವಿಡಿಯೋ ರೆಕಾರ್ಡ್ ಆದಂಗೆ ಕಂಡು ಬರ್ತಾ ಇದೆ. ಎಲ್ಲ ವಿಡಿಯೋಗಳಲ್ಲೂ ಒಂದೇ ರೂಮ್ ಇರೋ ಹಾಗೆ ಕಾಣಿಸ್ತಾ ಇದೆ. 5 ವರ್ಷದ ಹಿಂದೆ ಉದ್ಘಾಟನೆಯಾಗಿತ್ತು ಎಂಪಿ ಗೆಸ್ಟ್ ಹೌಸ್ ಹಾಸನದಲ್ಲಿ. SIT ತಂಡ ಈಗ ಎಂಪಿ ಗೆಸ್ಟ್ ಹೌಸ್ನಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಗೆಸ್ಟ್ ಹೌಸ್ನ ಮೊದಲ ಮಹಡಿಯಲ್ಲಿ ಪ್ರಜ್ವಲ್ ರೂಮ್ ಇರತಕ್ಕಂಥದ್ದು. ವಾರದಲ್ಲಿ 4 ದಿನ ಇದೇ ಗೆಸ್ಟ್ ಹೌಸ್ನಲ್ಲಿ ಪ್ರಜ್ವಲ್ ಇರ್ತಾ ಇದ್ರು. ಪ್ರಜ್ವಲ್ ಪೆನ್ ಡ್ರೈವ್ ವಿವಾದದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಗೆಸ್ಟ್ ಹೌಸ್ಗೆ ಇವಾಗ ಬೀಗವನ್ನು ಹಾಕಲಾಗಿದೆ. ಬಟ್ SIT ಅವರು ಬೇಕು ಅಂತಂದರೆ ಹೋಗಿ ಅವರು ಸ್ಪಾಟ್ ಇನ್ವೆಸ್ಟಿಗೇಷನ್ ಮಾಡಬಹುದು. ಆ ವಿಡಿಯೋದಲ್ಲಿರ್ತಕ್ಕಂಥ ರೂಮು ಇದೇ ಎಂಪಿ ಗೆಸ್ಟ್ ಹೌಸ್ನಲ್ಲೇ ಇರ್ತಕ್ಕಂಥದ್ದ ಅಂತ ನೋಡಬೇಕು. ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಪ್ರಕರಣ ಇಡೀ ದೇಶಾದ್ಯಂತ ಈಗ ಸುದ್ದಿ ಆಗ್ತಿದ್ರೆ ದಿನಕ್ಕೊಂದು ರೂಪ ಕೂಡ ಪಡ್ಕೊತಾ ಇರುವಂಥದ್ದು. ಈ ಮಧ್ಯೆ ಈಗಾಗಲೇ ಹೊಳೆನರಸೀಪುರ ಸ್ಟೇಷನ್ನಲ್ಲಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ವಿರುದ್ಧನೂ ಕೂಡ ಆ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಜೊತೆಗೆ SIT ಕೂಡ ಈಗಾಗಲೇ ಹಾಸನದಲ್ಲಿ ತನಿಖೆ ಕೂಡ ಆರಂಭಿಸಿರುವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಅವರು ಏನು ಜರ್ಮನಿಗೆ ಹೋಗೋದಕ್ಕಿಂತ ಮುಂಚೆನೂ ಕೂಡ ಹಾಸನದ ಅವರ ಎಂಪಿ ಗೆಸ್ಟ್ ಹೌಸು ಓಪನ್ ಇದ್ದಂಥದ್ದು. ಆದರೆ ಅವರು ಯಾವಾಗ ಜರ್ಮನಿಗೆ ಹೋದ್ರು ಅವತ್ತಿನಿಂದನೂ ಕೂಡ ಗೆಸ್ಟ್ ಹೌಸು ಸಂಪೂರ್ಣವಾಗಿ ಬೀಗ ಹಾಕಿರುವಂಥದ್ದು. ಇಲ್ಲಿ ಯಾರು ಕೆಲಸಗಾರರು ಕೂಡ ಇಲ್ಲಿ ಇಲ್ದಲೇ ಇರುವಂಥದ್ದು. ನಾನೀಗ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಎಂಪಿ ಗೆಸ್ಟ್ ಹೌಸ್ ಮುಂಭಾಗದಲ್ಲಿ ಇದ್ದೀನಿ. ನೋಡ್ಬೋದು, ಕಳೆದ 5 ವರ್ಷಗಳ ಹಿಂದೆ ದೇವೇಗೌಡರು ಇದನ್ನು ಉದ್ಘಾಟನೆ ಮಾಡಿದ್ದಂಥದ್ದು. ಕಳೆದ 5 ವರ್ಷಗಳಿಂದಲೂ ಕೂಡ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಈ ಒಂದು ಕಚೇರಿಯಲ್ಲಿ ನಡೀತಾ ಇದ್ದಂಥದ್ದು. ಈ ಚುನಾವಣೆ ಏನು 2024ರ ಲೋಕಸಭಾ ಚುನಾವಣೆಯ JDSನ ಅಂದರೆ ಮೈತ್ರಿ ಪಕ್ಷದ ಕೆಲಸ ಕಾರ್ಯಗಳು ಕೂಡ ಇದೇ ಒಂದು ಸಂಸದರ ಕಚೇರಿಯಲ್ಲಿ ನಡೀತಾ ಇದ್ದಂಥದ್ದು. ಅದು ಯಾವಾಗ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋಗಳು ಅಂತಂದರೆ ಪೆನ್ ಡ್ರೈವ್ ಪ್ರಕರಣ ಹೊರಗಡೆ ಬಂತು ಅವತ್ತಿನಿಂದನೂ ಕೂಡ ಕಚೇರಿಗೆ ಸಂಪೂರ್ಣ ಬೀಗ ಬಿದ್ದಿರುವಂಥದ್ದು. ಇಲ್ಲಿ ಯಾವುದೇ ಕೆಲಸಗಾರರು ಕೂಡ ಇಲ್ಲಿ ಇರ್ದಲೇ ಇರುವಂಥದ್ದು. ಆದರೆ ನಾವು ನೋಡ್ಬೋದು ವಿಜುವಲ್ಸಲ್ಲೂ ಕೂಡ ಕಚೇರಿ ಸಂಪೂರ್ಣವಾಗಿ ಬೀಗ ಹಾಕಿರೋದ್ರಿಂದ ಇಲ್ಲಿಗೆ ಬಂದಂಥ ಕೆಲ ಪೋಸ್ಟಲ್ ಪೋಸ್ಟಲ್ ಲೆಟರ್ಗಳು ಕೂಡ ಇಲ್ಲಿ ಬಾಗಿಲಲ್ಲೇ ಇರುವಂಥದ್ದು, ಕೆಲವು ಬಾಗಿಲಿಗೆ ಸಿಕ್ಕಿರುವಂಥದ್ದು. ಕಚೇರಿನೂ ಕೂಡ ಈಗ ಸಂಪೂರ್ಣವಾಗಿ ಅಂದರೆ ಒಂದು ರೀತಿ ಪಾಲ್ ಬಿಟ್ಟಂಥ ಸ್ಥಿತಿಯಲ್ಲಿ ಇರುವಂಥದ್ದು. ಜೊತೆಗೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಏನೋ ಒಂದು ಪೆನ್ ಡ್ರೈವ್ ಪ್ರಕರಣಗಳಿದೆ ಅಂತದ್ದು ಅದರಲ್ಲಿ ಇರುವಂಥ ಕೆಲವು ವಿಡಿಯೋಗಳು ಕೂಡ ಈ ಒಂದು ಕಚೇರಿಯಲ್ಲೂ ಕೂಡ ನಡೆದಿರುವಂಥ ಸಂಶಯ ಕೂಡ ಉಂಟಾಗಿರುವಂಥದ್ದು. ಆ ಒಂದು ಮಾತುಗಳು ಕೂಡ ಈಗ ಬಲವಾಗಿ ಕೇಳಿಬರ್ತಿರುವಂಥದ್ದು. ಹಾಗಾಗಿ ಈಗಾಗಲೇ SIT ತನಿಖೆಯನ್ನು ಆರಂಭ ಮಾಡಿರೋದ್ರಿಂದ SIT ಅವರು ಕೂಡ ಈ ಒಂದು ಕಚೇರಿಯನ್ನು ಕೂಡ ಒಂದು ವಿಚಾರಣೆ ನಡೆಸ್ತಾರೆ, ಈ ಒಂದು ಕಚೇರಿಯಲ್ಲೂ ಕೂಡ ತಪಾಸಣೆ ನಡೆಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿರುವಂಥದ್ದು. ಹಾಗಾಗಿ ಆ ಸ್ಥಳದಲ್ಲಿ ಈಗ ಒಬ್ಬರು ಪೊಲೀಸ್ನವರನ್ನು ಕೂಡ ಈಗ ನೇಮಕ ಮಾಡಿರುವಂಥದ್ದು, ಒಬ್ಬರು ಪೊಲೀಸ್ನವರು ಕೂಡ ಇರುವಂಥದ್ದು. ಆದರೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಮತ್ತು ರೇವಣ್ಣ ಅವರ ವಿರುದ್ಧ ಪ್ರಕರಣ ದಾಖಲಾಗಿರೋದ್ರಿಂದ ಈಗಾಗಲೇ ಅವರ SIT ಅವ್ರ ವಿರುದ್ಧನೂ ಕೂಡ ಈಗ ತನಿಖೆ ನಡೆಸ್ತಾ ಇರುವಂಥದ್ದು. ಆದರೆ ಈ ಒಂದು ವಿಡಿಯೋ ಏನು ಸುಮಾರು 100 ವಿಡಿಯೋಗಳು ಇರುವಂಥ 100 ವಿಡಿಯೋಗಳು ಆ ಒಂದು ಪೆಂಡ್ರೈವ್ನಲ್ಲಿ ಇರುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗಿರುವಂಥದ್ದು. ಹಾಗಾಗಿ SIT ತನಿಖೆ ಆರಂಭ ಮಾಡಿರೋದ್ರಿಂದ ಒಂದು ಕಡೆ SIT ಸಂತ್ರಸ್ತರ ಜೊತೆ ಈ ಒಂದು ಕಚೇರಿಯಲ್ಲೂ ಕೂಡ ಒಂದು ತನಿಖೆ ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂತಂದರೆ ಈ ಒಂದು ಸಂಸದರ ಈ ಒಂದು ಕಚೇರಿಯಲ್ಲಿ ಮೇಲ್ಗಡೆ ಪ್ರಜ್ವಲ್ ರೇವಣ್ಣ ಅವರ ಒಂದು ಪ್ರೈವೇಟ್ ರೂಮ್ ಏನಿದೆ ಆ ಒಂದು ರೂಮ್ನಲ್ಲಿ ವಿಡಿಯೋಗಳು ನಡೆದಿರುವಂಥ ಸಾಧ್ಯತೆ ಇರೋದ್ರಿಂದ SIT ಅವರು ಈ ಒಂದು ಅಂದರೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಗೆಸ್ಟ್ ಹೌಸನ್ನು ಕೂಡ ತಪಾಸಣೆ ನಡೆಸುವಂಥ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ TV, ಹಾಸನ.